ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಜೊತೆ ನಾನು ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಯೂಟ್ಯೂಬ್ ಬಗ್ಗೆ, ನಾನು ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಜನ ಏನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ಗೆ, ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಫಸ್ಟು ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ, ಯೂಟ್ಯೂಬ್ ಮಾಡ್ತಾಯಿದ್ದೆ. ಸಿಟಿಯಲ್ಲಿದ್ದಾಗ ನನ್ನ ಹಸ್ಬೆಂಡು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಯೂಟ್ಯೂಬ್ ಮಾಡಿಕೊಂಡೇ ಹೋಗ್ತಾಯಿದ್ದೆ. ಆಮೇಲೆ ನನಗೆ ಡೆಲಿವರಿ ಆಗಿ ಮಗುಗೆ 3 ತಿಂಗಳಾದಮೇಲೆ ಮತ್ತೆ ನಾನು ಹೊಸ ಯೂಟ್ಯೂಬ್ ಚಾನಲ್ ಇಟ್ಟು ನಾನು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಟಿಯಲ್ಲಿದ್ದಾಗ ಚೆನ್ನಾಗೇ ಸಪೋರ್ಟ್ ಮಾಡಿದ್ರು ನನ್ನ ಹಸ್ಬೆಂಡು. ಅದಾದಮೇಲೆ ಇಲ್ಲಿಗೆ ಬಂದ್ವಿ. ಒಂದು ಸ್ವಂತ ಹೊಸ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗ ನನ್ನ ಹಸ್ಬೆಂಡ್ ಮನೇಲಿದ್ವಿ. ಅಲ್ಲಿ ಅಂದರೆ ಹಳ್ಳಿಯಲ್ಲಿ ಜನ ಯೂಟ್ಯೂಬ್ ಮಾಡ್ತಾರೆ ಅಂದರೆ ಏನೆಲ್ಲ ಥಿಂಕ್ ಮಾಡ್ತಾರೆ, ಏನೆಲ್ಲ ನನಗೆ ಹೇಳಿದ್ರು, ನಾನೇನೆಲ್ಲ ಕೇಳಿಸ್ಕೊಬೇಕಾಗ್ತಾ ಬಂತು ಈ ಯೂಟ್ಯೂಬ್ ವಿಚಾರದಲ್ಲಿ. ಏನೆಲ್ಲ ಕೇಳಿಸ್ಕೊಂಬಿಟ್ಟೆ ನಾನು, ಏನೆಲ್ಲ ಕೇಳ್ಕೊಂಡಿದ್ದೀನಿ, ಬರ್ತಾನೆ ಇಲ್ಲ. ಓಕೆ, ಏನೆಲ್ಲ ನಾನು ಮಾತುಗಳನ್ನ ಅನ್ನಿಸ್ಕೊಂಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನಮ್ಮಪ್ಪ, ನಾನು ಯೂಟ್ಯೂಬ್ ಮಾಡ್ತಿರೋ ವಿಚಾರಕ್ಕೆ ನಮ್ಮಪ್ಪ ಏನು ಹೇಳಿದ್ರು ಅಂತ ಹೇಳ್ತೀನಿ. ಯೂಟ್ಯೂಬ್ ಮಾಡ್ತಾಯಿದ್ದಾಗ ಅಪ್ಪ ಏನು ಹೇಳಿದರು ಅಂದರೆ, ಇವಾಗ ನಿನ್ನ ಫುಲ್ಲು ಗಮನ ಮಗು ಕಡೆ ಇರಬೇಕು. ಮಗುನ ನೋಡ್ಕೊಳ್ಳೋದ್ರಲ್ಲಿ ನಿನ್ನ ಗಮನ ಇರಬೇಕು. ಈ ಯೂಟ್ಯೂಬು ಅದೆಲ್ಲ ಇವಾಗ ಬೇಡ. ನಿನ್ನ ಮಗು ಒಂದು ಸ್ವಲ್ಪ ದೊಡ್ಡದಾದಮೇಲೆ ನೀನು ಫ್ರೀ ಆಗೇ ಇರ್ತೀಯ ಆವಾಗ. ಮಗು ಸ್ಕೂಲ್ಗೆ ಹೋಗುತ್ತೆ, ಅವಾಗ ನೀನು ಫ್ರೀ ಆಗಿರ್ತೀಯ. ಅವಾಗ ನೀನು ಏನೇ ಮಾಡಿಕೊಂಡ್ರು ನಿಂಗೇನು ಇದಿಲ್ಲ ಅಂತ ಹೇಳಿದ್ರು. ಮಗು ಕಡೆ ಇರಲಿ ಗಮನ, ಮಗುನ ನೋಡ್ಕೊಬೇಕು ನೀನು, ಅವಳನ್ನ ಚೆನ್ನಾಗಿ ಬೆಳೆಸ್ಬೇಕು, ಅದ್ರ ಕಡೆ ಇರಲಿ ಗಮನ ಅಂತ ನಮ್ಮ ಅಪ್ಪ ಹೇಳಿದ್ರು. ಅವಾಗ ನಾನು ಕೇಳಿದ ತಕ್ಷಣ ಸ್ವಲ್ಪ ದಿವಸ ವೀಡಿಯೋ ಮಾಡಲಿಲ್ಲ, ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಆಗೋದೆ. ಆಮೇಲೆ ನಾನೇ ಅಪ್ಪನ ಹತ್ರ ನಿಧಾನಕ್ಕೆ ಅಪ್ಪನಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಮಗುನ ನೋಡ್ಕೊಬೇಕು, ಅದೇ ಇಂಪಾರ್ಟೆಂಟು. ತುಂಬ ಜನ ಮಗು ನೋಡಿಕೊಂಡು ಆಗ್ತಾನೆ ಡೆಲಿವರಿ ಆಗಿದ್ರು ಕೂಡ ಮಗುನ ನೋಡಿಕೊಂಡು ಎಲ್ಲ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಯೂಟ್ಯೂಬ್ ಮಾಡ್ತಾಯಿದ್ದಾರೆ. ನಾನು ಫ್ರೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ನಾನು ಈ ಥರ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು, ಬಟ್ ಫಸ್ಟು ಮಗು ಕಡೆ ನೋಡು, ಆಮೇಲೆ ನಿನ್ನ ನೆಕ್ಸ್ಟು ಬೇಕಾದರೆ ನೀನು ಯೂಟ್ಯೂಬ್ ಮಾಡ್ಕೊ ಅಂತ ಅಪ್ಪ ಹೇಳಿದ್ರು. ಆಮೇಲೆ ನಾನು ಸರಿ ಆಯಿತು ಅಂತ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟು ನಮ್ಮಮ್ಮ ಏನು ಹೇಳಿದ್ರು ಅಂದರೆ, ಒಂದಿನ ರೂಮಲ್ಲಿ ನಾನು ಈ ಥರ ಮಾತಾಡ್ತಾಯಿದ್ದೀನಿ ಕ್ಯಾಮ್ರಾ ಮುಂದೆ. ಅಮ್ಮ ಬಂದಿದ್ದಾರೆ ರೂಮ್ ಒಳಗಡೆ, ಬಂದುಬಿಟ್ಟು ನೋಡಿದ್ದಾರೆ ನಾನು ಮಾತಾಡ್ತಿದ್ದು ಕೇಳಿಸ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಫೋನಲ್ಲಿ ಮಾತಾಡ್ತಾಯಿರಲಿಲ್ಲ, ನಾನು ಹಿಂಗೆ ಮಾತಾಡ್ತಾಯಿದ್ದೆ. ಅದು ನೋಡಿಬಿಟ್ಟು ನನ್ನ ಹಿಂಗೆ ನೋಡ್ತಾರೆ, ಕ್ಯಾಮ್ರಾ ನೋಡ್ತಾರೆ, ನನ್ನ ಹಿಂಗೆ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಏನೇ ಒಬ್ಬೊಬ್ಬಳೇ ಮಾತಾಡ್ತಾ ಇದೀಯಾ, ಹುಚ್ಚಿನೇ ನೀನು, ಹುಚ್ಚಿ ಥರ ಮಾತಾಡ್ತಾ ಇದೆಯಲ್ಲೇ ಒಬ್ಬಳೇ ಅಂತ ಹೇಳ್ಬಿಟ್ಟು, ಹುಚ್ಚಿ ಥರ ಮಾತಾಡ್ತಾ ಇದೆಯಾ ಹುಚ್ಚಿ ಅಂತ ಅಂದ್ಬಿಟ್ರು. ಯೂಟ್ಯೂಬ್ ಮಾಡ್ತಾಯಿದ್ರೆ ಆಮೇಲೆ ನಮ್ಮಮ್ಮಗೆ ಹೇಳಿದೆ, ಯೂಟ್ಯೂಬು ಈ ಥರ ವೀಡಿಯೋಸ್ ಮಾಡಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಒಬ್ಬೊಬ್ಬಳೇ ಮಾತಾಡ್ತಾಯಿಲ್ಲ ಹುಚ್ಚಿ ಥರ ಅಂತ ಹೇಳಿದೆ. ಆಮೇಲೆ ನಮ್ಮಮ್ಮಗೆ ಏನು ಅಂತಂದರೆ, ನಾನು ಒಂದು ಸ್ವಲ್ಪ ಕೋಪದಲ್ಲೇ ಹೇಳೋದು, ಒಂದು ಸ್ವಲ್ಪ ಹೋಗಮ್ಮ ಹಂಗೆ ನಾನು ಹೇಳೋದು. ಯಾಕಂತಂದರೆ ನಮ್ಮಮ್ಮ ಟೀಚರ್ ಆಗಿರೋದ್ರಿಂದ 3-4 ಸರಿ ನನಗೆ ಹೇಳ್ತಾ ಇರ್ತಾರೆ. ಒಂದೊಂದು ಸರಿ ಇರಿಟೇಟ್ ಆಗುತ್ತೆ. ಅದು ಟೀಚರ್ ಮಕ್ಳಿಗೆ ಗೊತ್ತು ಅದ್ರ ಬಾಧೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಟೀಚರ್ ಹತ್ರ ಹೆಂಗಿರುತ್ತೆ ಅಂದರೆ, ಅವ್ರು ಹೇಳಿದ ತಕ್ಷಣ ಮಾಡಿಬಿಡಬೇಕು, ಆಮೇಲೆ ಮಾಡ್ತೀನಿ ಅಂದರೂ ಬಿಡೋಲ್ಲ, ಹೇಳೋವರೆಗೂ ಅದು ಮಾಡೋವರೆಗೂ ಹೇಳ್ತಾನೆ ಇರ್ತಾರೆ. ಪದೇ ಪದೇ ಹೇಳ್ತಾ ಇರ್ತಾರೆ. ನನಗೆ ಅದಕ್ಕೆ ಸ್ವಲ್ಪ ಇರಿಟೇಟು ನಮ್ಮಮ್ಮ ಹತ್ರ. ಆಮೇಲೆ ಹೋಗು ಅಂತ ಅಂದ್ಬಿಟ್ಟು ಕಳಿಸಿಟ್ಟು ನಾನು ವೀಡಿಯೋ ಮಾಡಿದೆ. ನಮ್ಮಮ್ಮ ಈ ಥರ ಹುಚ್ಚಿ ನೀನು ಅಂತ ಹೇಳ್ಬಿಟ್ರು. ಯೂಟ್ಯೂಬ್ ಮಾಡೋ ವಿಚಾರದಲ್ಲಿ ಹುಚ್ಚಿ ಅಂತಲೂ ಅನ್ನಿಸ್ಕೊಂಬಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಗೊತ್ತಾ, ಸಿಟಿಯಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ಇವಾಗೂ ಸಪೋರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿಗೆ ಬಂದಾಗ ಹೆಂಗಿತ್ತಂದರೆ, ಮಗುಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಾವು ಹಾಸ್ಪಿಟ್ಲ್ ಹತ್ರ ಬಂದಿದ್ವಿ. ನಾನು ಲಾಗ್ ಮಾಡೋಣ, ಮಗುಗೆ ವ್ಯಾಕ್ಸಿನೇಷನ್ ಹಾಕ್ಸ್ತಾರ, ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ದು ವೀಡಿಯೋ ಮಾಡ್ಕೊಳ್ಳೋಣ, ಹೇಗಿದೆ ಹಾಸ್ಪಿಟ್ಲು ಹೊರಗಡೆಯಿಂದ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಹಿಂಗೆ ಎತ್ತಿದೆ ಅಷ್ಟೇ. ಮೊಬೈಲ್ ಹಿಂಗೆ ಎತ್ತಿ ಇನ್ನೇನು ಹಿಡಿಯೋಣ ಅನ್ನೋಷ್ಟೊತ್ತಲ್ಲಿ ನನ್ನ ಹಸ್ಬೆಂಡು, ನೀನು ಇವಾಗ ವೀಡಿಯೋ ಎಲ್ಲ ಮಾಡಬೇಡ, ಅವ್ರು ಹೇಳಿದ್ದೆ ರೀತಿ ಹೆಂಗಿದೆ, ನೀನು ಇವಾಗ ವೀಡಿಯೋ ಎಲ್ಲ ಮಾಡಬೇಡ, ಇದು ಹಳ್ಳಿ, ನೋಡಿದ್ರೆ ಏನು ಅನ್ಕೊತಾರೆ, ಸುಮ್ಮನೆ ಮರ್ಯಾದೆ ಕಳಿಬೇಡ. ಅಂದರೆ ನನ್ನ ಹಸ್ಬೆಂಡಿಗೆ ತುಂಬ ಚೆನ್ನಾಗಿ ಗೊತ್ತು, ಸ್ವಾಮಿ ಅಂತ ಅಂದ್ಬಿಟ್ಟು ಎಲ್ಲರೂ ಊರೇ ಚೆನ್ನಾಗಿ ಮಾತಾಡಿಸ್ತಾರೆ,
ಚೆನ್ನಾಗಿ ಗೊತ್ತು. ಸೊ ತುಂಬ ದಿವಸ ಆದಮೇಲೆ ಹಳ್ಳಿಗೆ ಬಂದಿದ್ದೀವಿ. ಸೊ ಎಲ್ಲ ನಮ್ಮ ಕಡೆನೇ ಗಮನ ಇರುತ್ತೆ, ಏನು ಅಂದ್ಕೊತಾರೆ ಅಂತ ಹೇಳಿದ್ರೆ ನಾನು ಏನು ಅಂದ್ಕೊತಾರೆ ಅಂತ ಹೇಳಿದೆ. ಅದಕ್ಕೆ ಶೋಕಿಗಳು ಮಾಡ್ತಿದ್ದಾರೆ ಅಂತ ಅಂದ್ಕೊತಾರೆ, ಇದೆಲ್ಲ ವೀಡಿಯೋ ಮಾಡಬೇಕಾ ಅಂದ್ಕೊತಾರೆ ಹಳ್ಳಿಯಲ್ಲಿ, ನಿನಗೆ ಗೊತ್ತಾಗಲ್ಲ ಅದು ಇದು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿರೋ ದೊಡ್ಡ ತಪ್ಪು, ನಾನು ಯೂಟ್ಯೂಬ್ ಈ ಚಾನಲ್ ನಾನು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಅದಕ್ಕೆ. ಈ ದೊಡ್ಡ ತಪ್ಪು ಅಂದರೆ ಅದೇ, ನನ್ನ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ಕೊಂಡಿರೋದು. ಸೊ ಅವ್ರು ಏನಾದರೂ ಒಂದು ಹೇಳ್ತಾರೆ, ನಾನು ತಲೆ ಕೇಳಿಸ್ಕೊಳ್ಳೋಲ್ಲ. ನನ್ನ ಹಸ್ಬೆಂಡು ಯೂಟ್ಯೂಬ್ ಮಾಡೋದು ವಿಚಾರಕ್ಕೆ ಎಲ್ಲರೂ ಹಿಂಗೆ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಫುಲ್ಲು ಯೂಟ್ಯೂಬೇ ಮಾಡಬೇಡ ಅಂತ ಅಂದ್ಬಿಟ್ಟು ನನಗಂತೂ ತುಂಬಾ ಜಗಳ ಆಡ್ಕೊಂಬಿಟ್ಟಿದ್ದೀವಿ. ಯೂಟ್ಯೂಬ್ ವಿಚಾರಕ್ಕೆ ತುಂಬ ಜಗಳ ಆಗೋಗ್ಬಿಟ್ಟಿದೆ ನನಗೂ ನನ್ನ ಹಸ್ಬೆಂಡ್ಗೂ. ನನ್ನ ಹಸ್ಬೆಂಡ್ಗೆ ಅವಳು ಅಡುಗೆ ಮಾಡಿಕೊಂಡು ವೀಡಿಯೋ ಮಾಡ್ತಾಳಪ್ಪ, ಅದು ನಂಗೆ ಇಷ್ಟ ಆಗಲ್ಲ. ಕೆಲವ್ರು ಹೇಳಿರೋದು ಅಂದ್ರೆ ನಾವು ಮನೇಲಿದ್ದಾಗ ಕೆಲವ್ರು ಹೇಳಿರೋದು ನಾನು ಯೂಟ್ಯೂಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹಂಗೆ ಹೇಳಿರೋದು. ಏನಾಗುತ್ತೆ ಅಡುಗೆ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ಏನಾಗುತ್ತೆ, ಒಗ್ಗರಣೆ ಹಾಕೋದು, ಏನೇನು ಹಾಕ್ತೀವಿ, ಹೆಂಗೆ ಅಡುಗೆ ಮಾಡ್ತೀವಿ, ಸೊ ಅದನ್ನು ವೀಡಿಯೋ ಮಾಡಿದ್ರೆ ಏನು ತಪ್ಪು. ಸೊ ಈ ರೀತಿ ಹೇಳ್ಕೊಟ್ಟಿದ್ರು ಅವರು. ನನ್ನ ಹಸ್ಬೆಂಡ್ ಅದನ್ನ ಕೇಳಿಬಿಟ್ಟು, ಯಾರು ನಿನ್ಗೇನು ಅನ್ಬಾರ್ದು, ನೀನು ಒಂದು ಸ್ವಲ್ಪ ದಿವಸ ಇರೋ, ನೀನು ಇಲ್ಲೇನು ಯೂಟ್ಯೂಬು ಮಾಡೋಕ್ಕೆ ಹೋಗಬೇಡ, ಹೊಸ ಮನೆಗೆ ಹೋದ್ಮೇಲೆ ನೀನು ಮಾಡಿ ಅಂತೆಲ್ಲ ಹೇಳಿ. ನನಗೆ 1K ಸಬ್ಸ್ಕ್ರೈಬ್ ಆಗಿದೆ, ಜನ ನೋಡ್ತಾ ಇದ್ದಾರೆ, ಮಾನಿಟೈಸೇಷನ್ ಆನ್ ಆಗಿದೆ, ಒಳ್ಳೆ ವ್ಯೂಸ್ ಬರ್ತಾ ಇದೆ, ಒಳ್ಳೆ ಟೈಮ್, ಎಲ್ಲರೂ ನನಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ವೀಡಿಯೋಸು ನೋಡಬೇಕಂತ ಇಷ್ಟಪಡ್ತಿದ್ದಾರೆ. ಆ ಟೈಮಲ್ಲಿ ವೀಡಿಯೋಸ್ ಮಾಡಬೇಡ ಅಂತ ಅಂದ್ಬಿಟ್ಟು ನನಗೆ ತುಂಬ ಪ್ರೆಷರು. ಆ ಟೈಮಲ್ಲಿ ಜಗಳ ಕೂಡ ಕೆಲವು ವಿಚಾರಕ್ಕೆ. ಸೊ ನನಗೇನು ಅಂತಂದರೆ ಅವ್ರ ಮನ್ಸಿಗೆ ಅನಿಸಿ ಹೇಳ್ತಿದ್ರೆ ನಾನು ಬಿಟ್ಬಿಡ್ತದೆ. ಯಾರೋ ಏನೋ ಹೇಳಿದ್ದಕ್ಕೆ ನೀನು ಮಾಡಬೇಡ ಅಂತ ಹೇಳ್ತಿದ್ದೆ, ನನಗೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ನಾನು ಜಗಳ ಆಡ್ಕೊಂಡು ಸರಿ ಇನ್ಮೇಲೆ ವೀಡಿಯೋ ಮಾಡಲ್ಲ, ನಾನು ಡಿಲೀಟ್ ಮಾಡ್ಬಿಡ್ತೀನಿ ಅದು ಇದು ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸೇ ಮಾಡ್ತಾ ಇರಲಿಲ್ಲ ಅವಾಗವಾಗ. ಸೊ ಅದು ಕೂಡ ಇವಾಗವರೆಗೂ ಪ್ರಾಬ್ಲಮ್ಮೇ ಅದನ್ನು ಕೂಡ. ಸೊ ಈ ರೀತಿ ಆಮೇಲೆ ಇನ್ನೂ ಮಾತುಗಳು ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ನಾನು ಟ್ರೈಪಾಡ್ ತರಿಸಿದ್ದೆ. ಟ್ರೈಪಾಡು ಆನ್ಲೈನಲ್ಲಿ ಒಂದು 600 ರೂಪಾಯಿ ಖರ್ಚು ಮಾಡಿ ಟ್ರೈಪಾಡ್ ತರಿಸಿದ್ದೆ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದು ನಾನು ಒಂದು ಕಡೆ ಎತ್ತಿಟ್ಟಿರ್ತೀನಿ. ಸೊ ನಾನು ಇಲ್ಲದೇ ಇರೋ ಟೈಮಲ್ಲೇ ಅದನ್ನು ಬಿಸಾಕಿರ್ತಾರೆ, ಯಾರು ಅಂತೆಲ್ಲ ಬೇಡ. ಸೊ ಅದನ್ನು ಎತ್ತಿ ಆ ಕಡೆ ಹಾಕ್ಬಿಟ್ಟಿರ್ತಾರೆ, ಅದು ಹೋಗ್ಬಿಟ್ಟಿರುತ್ತೆ. ಸೊ ಟ್ರೈಪಾಡು ನಿಜ ಎಷ್ಟು ನೋವಾಯಿತು ನನಗೆ, ಎಷ್ಟು ಬೇಜಾರಾಯಿತು ಅಂದರೆ. ಸೊ ಏನೋ ಒಂದು ನಾನು ಇಷ್ಟಪಟ್ಟು ತಗೊಂಡು ನಾನೇನೋ ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ಹಿಂಗೆಲ್ಲ ಮಾಡ್ತಾರಲ್ಲ, ಯಾಕೆ ಜನ ನನ್ನ ಪಾಡಿಗೆ ನಾನು ಏನಾದರೂ ಮಾಡಿಕೊಂಡ್ರೆ ಅದಕ್ಕೂ ಬಂದು ಕಳ್ಳಾಗ್ತಾರಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಥರ ರಿಲೇಟಿವ್ಸಲ್ಲೇ ಕೆಲವರು ನಾನು ಯೂಟ್ಯೂಬ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿದರು. ಸೊ ತುಂಬ ಬೇಜಾರಾಗಿತ್ತು ನನಗೆ. ಸೊ ಅದಾದಮೇಲೆ ಏನು ಯೂಟ್ಯೂಬ್ ಮಾಡೋದು ತಪ್ಪು, ಹಳ್ಳಿಯಲ್ಲೂ ಅಷ್ಟೇ, ಏನು ಹಳ್ಳಿಯಲ್ಲಿದ್ದರೆ ಯೂಟ್ಯೂಬೇ ಮಾಡಬಾರ್ದ, ಏನಾಗುತ್ತೆ ಯೂಟ್ಯೂಬ್ ಮಾಡಿದ್ರೆ ನಂಗೆ ಅರ್ಥ ಆಗ್ತಾಯಿಲ್ಲ. ಏನಿರುತ್ತೆ ಯೂಟ್ಯೂಬ್ ಮಾಡೋದು, ಏನೋ ಅಡುಗೆ ಮಾಡೋದು ತೋರಿಸ್ತಾರೆ, ಮಗು ಇದ್ದರೆ ಮಗುನ ತೋರಿಸ್ತೀವಿ, ಕೆಲಸ ಕ್ಲೀನಿಂಗ್ ಏನಾದರೂ ಇತ್ತಂದರೆ ಅದು ತೋರಿಸ್ತೀವಿ, ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತೀವಿ, ಇಷ್ಟೇ ಅಲ್ವಾ. ಸೊ ಹೊರಗಡೆ ಎಲ್ಲರ ಮುಂದೆ ನಾನಂತೂ ಅದಕ್ಕೆ ಹಳ್ಳಿಯಲ್ಲಿ ಯಾರ ಮುಂದೆನೂ ನಾನು ವೀಡಿಯೋ ಮಾಡ್ತಾಯಿರಲಿಲ್ಲ, ಸುಮ್ಮನೆ ಆಗ್ತಾಯಿದ್ದೆ. ಸೊ ಆ ಥರ ಏನೋ ಒಂಥರ ದೊಡ್ಡ ಹಳ್ಳಿಯಲ್ಲಿ ಯೂಟ್ಯೂಬ್ ಮಾಡಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಅಂದರೆ, ಏನೋ ದೊಡ್ಡ ಅಪರಾಧ, ಏನೋ ಒಂದು ಮಾಡ್ತಾಯಿದ್ದೀವಿ, ಏನೇನೋ ಮಾಡ್ತಾಯಿದ್ದೀವಿ. ಅದೇ ಕೆಲವು ವರ್ಡ್ಗಳಂತ ಹಂಗೆ ಏನು ಬರುತ್ತೆ ಯೂಟ್ಯೂಬಿಂದ, ಯೂಟ್ಯೂಬ್ ಮಾಡೋದೇನು ಅಂತೂ ಗೊತ್ತಿರಲ್ಲ. ಯೂಟ್ಯೂಬ್ ಅಂದರೆ ಏನೂ ಗೊತ್ತಿರಲ್ಲ. ಬಟ್ ಏನೋ ಒಂದು ಹೇಳೋದು, ಇದೆಲ್ಲ ವಿಡಿಯೋ ಮಾಡಬೇಕಾ, ಕಸ ಗುಡಿಸೋದು ವಿಡಿಯೋ ಮಾಡಬೇಕಾ, ಅಡುಗೆ ಮಾಡೋದು ವಿಡಿಯೋ ಮಾಡಬೇಕಾ, ಇದೆ ಅಂತ ತೋರಿಸ್ಕೊತಿದ್ದಾರೆ. ಈ ಇಷ್ಟೆಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊತಾರೆ. ಈ ಥರ ಎಲ್ಲ ಮಾತುಗಳು ಬಂದುಬಿಟ್ರೆ ಯೂಟ್ಯೂಬ್ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಬರೋಲ್ಲ. ಆದರೂ ಕೂಡ ಎಷ್ಟೊಂದು ಸರಿ ನನಗೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ, ಯಾರು ಏನೇ ಹೇಳಿದ್ರು ಕೂಡ, ಏನೇ ಹೇಳಿಲ್ಲ ಅಂದರೂ ಕೂಡ ನಾನು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಿದ್ದೆ. ನನ್ನ ಹಸ್ಬೆಂಡಿಂದಾನೇ ಒಂದು ಸ್ವಲ್ಪ ಯೂಟ್ಯೂಬ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದೆ ನಿಜವಾಗ್ಲೂ ಯೂಟ್ಯೂಬರ್ಗೆ. ಸೊ ಹಸ್ಬೆಂಡು ಸಪೋರ್ಟ್ ಇರಲೇಬೇಕು, ಅವ್ರ ಸಪೋರ್ಟ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಯೂಟ್ಯೂಬ್ ಮಾಡೋಕ್ಕೆ. ಸೊ ಕೆಲವು ಆ ಸಿಚುವೇಶನ್, ಆ ಟೈಮಿಂಗಲ್ಲಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನನ್ನ ಹಸ್ಬೆಂಡು. ಇವಾಗ ಫುಲ್ಲು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಿ, ಸೊ ಚೇಳೂರಲ್ಲಿ ಇದ್ದರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಮಾಡೋಕ್ಕೆ ಅಂದರೆ ನಿಮ್ಮ ಹಸ್ಬೆಂಡ್ ಗ್ರೇಟು, ಅಣ್ಣ ಗ್ರೇಟು, ನಿಮ್ಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಯೂಟ್ಯೂಬ್ ಮಾಡೋಕ್ಕೆ ಅಂತಂದರೆ ನಿಜವಾಗ್ಲೂ ಅಣ್ಣ ಗ್ರೇಟ್ ಅಂತ ಒಬ್ರು ಕಮೆಂಟ್ ಮಾಡಿದರು. ಸೊ ಹೇಳ್ತಾ ಇದ್ದೀನಿ, ಅವ್ರಿಗೂ ಮೊದಲು ಒಂದು ಸ್ವಲ್ಪ ಇತ್ತು, ಯಾರಾದರೂ ನೋಡಿದ್ರೆ ಏನು ಅಂದ್ಕೊತಾರೆ, ಏನೇನೋ ಹೇಳ್ತಾರೆ ಬೇಡ ಅಂತ. ಸೊ
ಸೊ ಆಮೇಲೆ ನಾನು ಒಂದು ಸ್ವಲ್ಪ ಕನ್ವಿನ್ಸ್ ಮಾಡಿ ಇವಾಗ ಫುಲ್ಲು ಸಪೋರ್ಟ್ ಮಾಡ್ತಾರೆ. ಸೊ ಯೂಟ್ಯೂಬ್ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪ ಅವಕಾಶ ಆಗ್ತಾಯಿದೆ. ಸೊ ಇಷ್ಟೆಲ್ಲ ಮಾತುಗಳು ಬಂದ್ಬಿಡುತ್ತೆ ಹಳ್ಳಿಯಲ್ಲಿ ಏನಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡ್ರೆ. ಸೊ ನಿಜವಾಗ್ಲೂ ತುಂಬಾ ಕಷ್ಟ. ಹಳ್ಳಿಯಲ್ಲಂತೂ ಇನ್ನೂ ಕಷ್ಟ. ಸಿಟಿಯಲ್ಲಂದರೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಹೋಗ್ತಾಯಿದ್ರು ಕೂಡ ಅದೇನು ಕಾಮನ್ ಆಗಿ ನೋಡ್ತಾರೆ, ಅದೇನಿರಲ್ಲ. ಬಟ್ ಹಳ್ಳಿಯಲ್ಲಿ ಹಂಗೆ ಮಾಡ್ತೀವಿ ಅಂತಂದರೆ ಎಲ್ಲರೂ ಹಿಂಗೆ ನೋಡ್ತಾರೆ, ಏನು ಮಾಡ್ತಿದ್ದಾರೆ ಏನೋ ಹಂಗೆ ನೋಡ್ತಾರೆ. ಸೊ ಸೊ ಇಂಥ ಕಷ್ಟಕರ ಟೈಮಲ್ಲೂ ಕೂಡ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಮಾತುಗಳು ಅನ್ಸ್ಕೊತೀವಿ. ಇನ್ನು ಯೂಟ್ಯೂಬಲ್ಲಿ ಇನ್ನೇನು ಕೇಳ್ತಾರೆ ಅಂದರೆ, ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತಾ, ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತಾ? ಎಲ್ಲರೂ ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಜನ, ಅಂದರೆ ನಾನು ಆ ಟೈಮಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಲ್ಲ, ಅವರೆಲ್ಲ ಇವಾಗ ವೀಡಿಯೋಸ್ ನೋಡೋಲ್ಲ. ಬಟ್ ಅವ್ರಿಗೆ ಏನು ಥಿಂಕ್ ಅಂದರೆ ಅಮೌಂಟ್ ಬರ್ತಾಯಿದೆಯಾ, ಪೇಮೆಂಟ್ ಬಂದಾಗ ನಂಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾಯಿದೆ ಅಂದಾಗ ಅವಾಗ ಅವ್ರಿಗೆ ಆಸಕ್ತಿ ಬರುತ್ತೆ ನನ್ನ ವೀಡಿಯೋಸ್ ನೋಡೋಕ್ಕೆ. ಸೊ ಇವಾಗಂತೂ ಯಾರಿಗೂ ನನ್ನ ವೀಡಿಯೋಸ್ ನೋಡೋಕ್ಕೆ ಆಸಕ್ತಿ ಬರೋಲ್ಲ. ಬಟ್ ಪೇಮೆಂಟ್ ಬಂದಾಗ ನಿಜವಾಗ್ಲೂ ತುಂಬ ಜನ ನೋಡ್ತಾರೆ, ಅದಂತೂ ಗ್ಯಾರಂಟಿ. ಸೊ ಅದಕ್ಕೆ ನಾವು ಬೆಟರ್ ಯಾರಿಗೂ ಶೇರ್ ಮಾಡಬಾರ್ದು, ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಯಾರಾದರೂ ಚಾನಲ್ಲು ಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ಳೋರು ಹೊಸಬ್ರು, ಝೀರೋಯಿಂದನೇ ಸ್ಟಾರ್ಟ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಟಿವ್ಸ್ ಅಂತ ಆಗ್ಲೇ ಶೇರ್ ಮಾಡೋಕ್ಕೆ ಹೋಗಬೇಡಿ. ನೋಡೋಕ್ಕೆ ಹೋಗಲ್ಲ, 1-2 ದಿನ ನೋಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಸೊ ಅದು ನಿಮಗೆ ತುಂಬ ಚಾನಲ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಯಾರಿಗೂ ಶೇರ್ ಮಾಡಬೇಡಿ. ಸೊ ನೀವೇ ಅವ್ರಿಗೆ ಸರ್ಪ್ರೈಸ್ ಕೊಡಿ. ನೀವು ಒಂದು ಒಳ್ಳೆ ದೊಡ್ಡ ಯೂಟ್ಯೂಬರ್ ಆಗಿ ಅವ್ರಿಗೆ ಸರ್ಪ್ರೈಸ್ ಕೊಡಿ. ಸೊ ಅವ್ರು ಯಾವಾಗಾದರೂ ಮೊಬೈಲಲ್ಲಿ ಯೂಟ್ಯೂಬ್ ನೋಡುವಾಗ ನೀವು ಬಂದ್ಬಿಡ್ಬೇಕು ತಕ್ಷಣ, ಯೂಟ್ಯೂಬಲ್ಲಿ ಇಷ್ಟೊಂದು ವ್ಯೂಸಾ, ಇಷ್ಟೊಂದು ಪಾಪ್ಯುಲರಾ ಇವರು ಅಂತ ಅಂದ್ಕೊಂಡು ನಿಮಗೆ ಕಾಲ್ ಮಾಡಿ ಕೇಳಬೇಕು. ಸೊ ಅಷ್ಟು ಆ ಮಟ್ಟಿಗೆ ಬರೋವರೆಗೂ ಯಾರಿಗೂ ಶೇರ್ ಮಾಡ್ಕೊಬಾರ್ದು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು. ಸೊ ಹಳ್ಳಿಯಲ್ಲಿ ಯೂಟ್ಯೂಬ್ ಮಾಡಿದ್ರೆ ಜನ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಥಿಂಕ್ ಮಾಡ್ತಾರೆ, ಏನೆಲ್ಲ ಅಂತಾರೆ ಅಂತ. ಸೊ ನಾನು ಏನೆಲ್ಲ ವರ್ಡ್ಸ್ನ ಕೇಳಬೇಕಾಗ್ತಾ ಬಂತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.